ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಅಂದುಕೊಳ್ತೇನೆ. ಈ ದಿನ ನಾವು ವಿಶೇಷವಾದ ರೆಸಿಪಿ ಒಂದನ್ನು ಮಾಡುವುದು ಹೇಗೆ ಎಂದು ನೋಡೋಣ. ಇದು ಮತ್ತಿನ್ನೇನೂ ಅಲ್ಲ, ತರಕಾರಿ ಅಂಗಡಿಯಲ್ಲಿ ದೊಡ್ಡದಾಗಿ ಕಾಣುವ ಸಿಹಿ ಕುಂಬಳಕಾಯಿ. ಇಂಗ್ಲೀಷ್ನಲ್ಲಿ ಇದಕ್ಕೆ ಪಂಪ್ಕಿನ್ ಎನ್ನುತ್ತಾರೆ. ಇಂದು ಇದರಲ್ಲಿ ಸಿಹಿ ಕುಂಬಳಕಾಯಿ ಕಡುಬು ಮಾಡುವ ವಿಧಾನವನ್ನು ನೋಡೋಣ. ಬೇಕಾಗುವ ಸಾಮಾನು: ಹಣ್ಣಾಗಿರುವ ಬೆಳೆದಿರುವ ಸಿಹಿ ಕುಂಬಳ 1.5 kgಯಷ್ಟು, ತೊಳೆದು ಒಣಗಿಸಿದ ಅಕ್ಕಿ 1.5 ಕಪ್ಪು, ಅರ್ಧ ತೆಂಗಿನಕಾಯಿ ಹೋಳು, 8-10 ಬಿಡಿಸಿದ ಏಲಕ್ಕಿ ಕಾಳುಗಳು. ನಾನು ಇನ್ನರ್ಧ ಕುಂಬಳವನ್ನು 2 ದಿನದ ಮೊದಲೇ ಪಲ್ಯ ಮಾಡಿ ಇನ್ನರ್ಧವನ್ನು ಈ ಒಂದು ಕಡುಬು ಮಾಡಲು ಫ್ರಿಜ್ಜಿನಲ್ಲಿ ಎತ್ತಿಟ್ಟಿದ್ದೆ. ಈಗ ಅದರ ರುಚಿಯನ್ನು ಸವಿಯೋಣ. ಈಗ ತೊಳೆದು ಒಣಗಿಸಿದ 1.5 ಕಪ್ನಷ್ಟು ಅಕ್ಕಿಯನ್ನು ಬಾಣಲೆಯಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿಟ್ಟುಕೊಂಡು ಅಕ್ಕಿಯ ಹುರಿದ ಘಮ ಬರುವವರೆಗೆ ಅಥವಾ ಗೋಲ್ಡನ್ ಕಲರ್ ಬರುವವರೆಗೆ ಚೆನ್ನಾಗಿ ಹುರಿದುಕೊಳ್ಳೋಣ. ನಂತರ ತಣ್ಣಗಾಗಲು ಬಿಡೋಣ. ನಂತರ ಕುಂಬಳಕಾಯಿಯ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ತೊಳೆದುಕೊಂಡು ತುರೆಮಣಿಯಲ್ಲಿ ತುರಿದುಕೊಳ್ಳಬೇಕು. ಸಾಮಾನ್ಯವಾಗಿ ಮಲೆನಾಡಿಗರಿಗೆ ಇದರ ಬಗ್ಗೆ ಗೊತ್ತೇ ಇರುತ್ತದೆ. ಅಲ್ಲಿ ಹೆಚ್ಚಾಗಿ ಇದನ್ನು ಬೆಳೆಯುವುದರಿಂದ ಇದು ಒಂದು ಕಾಮನ್ ಫುಡ್ ಆಗಿದೆ. ಇದನ್ನು ತೆಂಗಿನಕಾಯಿ ಹಾಲಿನೊಂದಿಗೆ ತಿನ್ನುವುದು ಅಲ್ಲಿನ ರೂಢಿ ಹಾಗೂ ಬಹಳ ರುಚಿಯಾಗಿರುತ್ತದೆ. ಮತ್ತೆ ಮತ್ತೆ ತಿನ್ನಬೇಕೆನಿಸುವ ಒಂದು ತಿಂಡಿ. ತುಂಬ ಬೆಳೆದ ಸಿಹಿ ಕುಂಬಳ ಆಗಿದ್ದರೆ ಇದು ಕೊಬ್ಬರಿಯಷ್ಟೇ ಗಟ್ಟಿ ಅನಿಸುತ್ತದೆ. ತುರಿಯಲು ಸ್ವಲ್ಪ ಕಷ್ಟಪಡಬೇಕು. ಇದು ಹುರಿದು ಘಮಘಮಿಸುವ ಅಕ್ಕಿ, ಏಲಕ್ಕಿ ಮತ್ತು ತೆಂಗಿನಕಾಯಿ ಸೇರಿಸಿ ತೆಂಗಿನ ಹಾಲನ್ನು ಸೇರಿಸಿ ತಿನ್ನುವುದರಿಂದ ಬಹಳವೇ ರುಚಿಯಾಗಿರುತ್ತದೆ. ಈಗ ನಾವು ತಣ್ಣಗಾಗಿರುವ ಹುರಿದ ಅಕ್ಕಿಯನ್ನು ಏಲಕ್ಕಿ ಸೇರಿಸಿಕೊಂಡು ತರಿಯಾಗಿ ಮಿಕ್ಸಿ ಮಾಡಿಕೊಳ್ಳೋಣ. ಈಗ ಏಲಕ್ಕಿಯನ್ನು ಅದಕ್ಕೆ ಸೇರಿಸಿಬಿಟ್ಟು ಮಿಕ್ಸಿ ಮಾಡಿಕೊಳ್ಳೋಣ. ನಂತರ ಒಂದು ಬೇಸಿನ್ಗೆ ಕುಂಬಳಕಾಯಿಯ ತುರಿಯನ್ನು ಹಾಕಿಕೊಳ್ಳೋಣ. ಆಮೇಲೆ ತರಿ ಮಾಡಿಟ್ಟುಕೊಂಡ ಅಕ್ಕಿ ಪುಡಿಯನ್ನು ಸೇರಿಸೋಣ. ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸೋಣ. ಒಳ್ಳೆ ಘಮ ಸ್ಮೆಲ್ ಬರ್ತಾ ಇದೆ. ಈಗ ಅದಕ್ಕೆ ಉಪ್ಪನ್ನು ಸೇರಿಸೋಣ. ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಉಪ್ಪನ್ನು ಸೇರಿಸ್ತಿದ್ದೇನೆ. ನಂತರ ಅರ್ಧ ಹೋಳು ತುರಿದ ತೆಂಗಿನಕಾಯಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಳ್ಳೋಣ. ತೆಂಗಿನಕಾಯಿ ಇದಕ್ಕೆ ಹೆಚ್ಚಿನ ರುಚಿಯನ್ನು ಕೊಡುತ್ತದೆ. ಈ ಒಂದು ಮಿಶ್ರಣವನ್ನು ಕೈನಲ್ಲಿಯೇ ಮಿಕ್ಸ್ ಮಾಡುವುದು ತುಂಬ ಉತ್ತಮ. ಏಕೆಂದರೆ ಈ ಇಂಗ್ರೀಡಿಯೆಂಟ್ಸ್ಗಳು ಒಂದಕ್ಕೊಂದು ಅಂಟಿಕೊಳ್ಬೇಕಾದ್ರೆ ಚೆನ್ನಾಗಿ ಕಿವುಚಿ ಅದನ್ನು ಮಿಕ್ಸ್ ಮಾಡಬೇಕು. ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ಹದವಾಗಿ ನೀರನ್ನು ಸೇರಿಸಬೇಕು. ಇಲ್ಲಿ ನೀರನ್ನು ಸೇರಿಸುವ ಉದ್ದೇಶ ಇದು ಒಂದಕ್ಕೊಂದು ಚೆನ್ನಾಗಿ ಅಂಟಿಕೊಳ್ಳಬೇಕು ಹಾಗೂ ಅದು ಬೇಯಲು ಬೇಕಾದಷ್ಟು ತೇವಾಂಶ ಅದರಲ್ಲಿ ಇರಬೇಕು. ಆದ ಕಾರಣ ಅದಕ್ಕೆ ಬೇಕಾದಷ್ಟು ಅಂದರೆ ಒಂದು ಅರ್ಧದಿಂದ 3/4 ಕಪ್ಪು ಆಗುವಷ್ಟು ಒಟ್ಟಾಗಿ ನೀರನ್ನು ಸೇರಿಸಬೇಕಾಗುತ್ತದೆ. ಈ ಮಿಶ್ರಣವನ್ನು ಮೇಲೆ ಕೆಳಗೆ ಮಾಡಿಕೊಂಡು ಕೈ ಬೆರಳಿನಲ್ಲಿ ಚೆನ್ನಾಗಿ ಕಿವುಚಿ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಇದರ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆರೆಂಜ್ ಮತ್ತು ಬಿಳಿ ಮಿಶ್ರಣ ರೆಡಿಯಾಗಿದೆ. ಈ ನಡುವೆ ನಾವು ಅದಕ್ಕೆ ಸೇರಿಸಿಕೊಂಡು ತಿನ್ನಲು ಬೇಕಾದ ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡಿಕೊಂಡಿದ್ದೇವೆ. ಅದಕ್ಕೆ 6 ಸ್ಪೂನು ಸಕ್ಕರೆಯನ್ನು ಸೇರಿಸಿ ಕರಗಲು ಬಿಡ್ತಾ ಇದ್ದೇನೆ.
ಕಡುಬನ್ನು ರೆಡಿ ಮಾಡಿ ಬೇಯುವ ಸಮಯದಲ್ಲಿ ಸಕ್ಕರೆ ಕರಗಿ ಹಾಲು ಸಹ ರೆಡಿಯಾಗಿರಲಿ ಎಂಬುದು ಉದ್ದೇಶ ಅಷ್ಟೇ. ಈಗ ಈ ಮಿಶ್ರಣದ ಉಂಡೆಯನ್ನು ಮಾಡಿ ಇಡ್ಲಿ ತಟ್ಟೆನಲ್ಲಿ ಹೀಗೆ ಜೋಡಿಸಿ ಇಡಬೇಕು. ಇಡ್ಲಿ ಗಾತ್ರದಲ್ಲಿ ನಾವು ಅದಕ್ಕೆ ಎಲ್ಲ ಸೇರಿಸಿ ಇಡಬೇಕು. ಮಿಶ್ರಣ ತುಂಬಿದ ಇಡ್ಲಿ ತಟ್ಟೆಯನ್ನು ಮೊದಲೇ ಬಿಸಿಯಾದ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು 15ರಿಂದ 20 ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಈಗ ನೋಡಿ ಹೇಗೆ ಬೆಂದು ಉಬ್ಬಿ ಬಂದಿದೆ ಇದು. ಹಾಗೆ ಬಿಸಿ ಬಿಸಿ ಹಬೆ ಬರ್ತಾ ಇರೋದು ಕಾಣಿಸ್ತಾ ಇದೆಯಲ್ಲ, ಚೆನ್ನಾಗಿ ಬೆಂದ ಸೂಚನೆ ಇದು. ಕಡುಬು ಬೆಂದಿದೆಯೋ ಇಲ್ಲೋ ಅಂತ ಟೆಸ್ಟ್ ಮಾಡಲು ಈ ಒಂದು ಸ್ಪೂನಿಂದ ಪ್ರೆಸ್ ಮಾಡಿ ನೋಡಬೇಕು. ಅದು ಅದಕ್ಕೆ ಅಂಟಿಕೊಂಡಿದ್ದರೆ ಬೆಂದಿಲ್ಲ ಅಂತ. ಇದು ಈಗ ಅಂಟಿಕೊಂಡಿಲ್ಲ, ಸೊ ಇದು ಕಡುಬು ಚೆನ್ನಾಗಿ ಬೆಂದಿದೆ ಎಂದು ಅರ್ಥ. ಈಗ ನಾವು ಇದನ್ನು ಪ್ಲೇಟ್ ಮೇಲೆ ಹಾಕ್ಕೊಂಡು ಅದಕ್ಕೆ ಹಾಲನ್ನು ಸೇರಿಸೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದು ಹಬೆ ಬರ್ತಾ ಇದೆ, ನೋಡಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ತಿನ್ನಲು ರೆಡಿಯಾದ ಸಿಹಿ ಕುಂಬಳದ ಕಡುಬಿಗೆ ಹಾಲನ್ನು ಸೇರಿಸ್ತಾ ಇದ್ದೇನೆ. ತೆಂಗಿನಕಾಯಿ ರುಬ್ಬಿ ತೆಗೆದ ಹಾಲು. ಇದು ಹಸಿ ತೆಂಗಿನಕಾಯಿ ಹಾಲು, ಕುದಿಸಿರುವುದು ಅಲ್ಲ. ಅದರ ಘಮವೇ ಬೇರೆ, ಹಸಿ ಹಾಲಿನ ಘಮವೇ ಬೇರೆ, ತುಂಬ ಚೆನ್ನಾಗಿರುತ್ತದೆ. ಈ ರೀತಿ ಬೋಲ್ನಲ್ಲಿ ಡಿಪ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಅವರು ತುಂಬ ಖುಷಿಯಲ್ಲಿ ತಿನ್ನುತ್ತಾರೆ. ಸೊ ಡಿಪ್ ಮಾಡಿರುವ ಸಿಹಿ ಕುಂಬಳದ ಕಡುಬು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೆ ತಿನ್ನಬೇಕನ್ನಿಸ್ತಿದೆ. ಎಲ್ಲರೂ ದಯವಿಟ್ಟು ಒಂದು ಸಾರಿ ಟ್ರೈ ಮಾಡಿ ಇದರ ಸವಿ ರುಚಿಯನ್ನು ಸವಿಯಿರಿ. ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.